ಯಾರು ಬೇಡ ಅಂತ ಹೇಳಿದ್ರು? ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹ ಹಕ್ಕಿದೆ. ಪ್ರಜಾಪ್ರಭುತ್ವದ ಮತ್ತು ಸದನದ ನಿಯಮಾವಳಿಯಲ್ಲಿ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು ಮತ್ತು ಸಭಾಧ್ಯಕ್ಷರಿಗೆ ಚುನಾವಣೆ ನಡೆಯುತ್ತೆ. ಚುನಾವಣೆ ಆಗಲಿ. ಆದರೆ ಬೇರೆಯವರಿಗೆ ಪಾಠ ಹೇಳೋರು ಲೋಕಸಭೆಯಲ್ಲಿ 12 ವರ್ಷದಿಂದ ಯಾಕೆ ಇವರು ಡೆಪ್ಟಿ ಸ್ಪೀಕರ್ ಮಾಡಿಲ್ಲ ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಟ್ಬಿಟ್ಟು ಮುಂದೆ ಹೋಗೋದು ಒಳ್ಳೆಯದು. ತಯಾರಿದ್ದೀವಿ. ಭ್ರಷ್ಟಾಚಾರದ ವಿಚಾರದಲ್ಲಿ ಮಾತಾಡೋಕ್ಕೆ ತಯಾರಿದ್ದೀವಿ. ಇವರೆಲ್ಲ ಎಷ್ಟು ಸತ್ಯವಂತರು, ಹರಿಶ್ಚಂದ್ರನ ಮೊಮ್ಮಕ್ಕಳು ಅಂತ ಗೊತ್ತು. ಭ್ರಷ್ಟಾಚಾರದ ವಿಚಾರದಲ್ಲಿ ಚರ್ಚೆಗೆ ಬರಲಿ, ಚರ್ಚೆ ಮಾಡ್ತೇವೆ. ಯಾರಿಗೆ ತ್ರಿವರ್ಣ ಧ್ವಜದ ಮೇಲೆ ಗೌರವ ಇರಲಿಲ್ಲ, ಯಾರು ತ್ರಿವರ್ಣ ಧ್ವಜವನ್ನು ರಿಜೆಕ್ಟ್ ಮಾಡಿದರು, ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ, ಅವರಿಗೆ ತಿರಂಗದ ತ್ರಿವರ್ಣ ಧ್ವಜದ ಬಗ್ಗೆ ಗೌರವ ಬರ್ತಕ್ಕಂಥದ್ದು ನೋಡಿದ್ರೆ ನಮಗೆಲ್ರಿಗೂ ಸಹ ಸಂತೋಷ. ಅಭಿಯಾನದಲ್ಲಿ ನಾವು ದಿನ ಮಾಡ್ತಾ ಇರ್ತೀವಲ್ಲ, ನಾವು ಯಾವುದು ಬೈದುಬಿಟ್ಟು ತ್ರಿವರ್ಣ ಧ್ವಜವನ್ನು ಇಟ್ಕೊಳ್ಳಲ್ಲ. ತ್ರಿವರ್ಣ ಧ್ವಜವನ್ನು ಒಪ್ಪದೇ ಇರೋರು ತ್ರಿವರ್ಣ ಧ್ವಜ ಒಪ್ತೀನಿ, ಅದರ ಗರ್ಗರ್ ತ್ರಿವರ್ಣ ಧ್ವಜ ತೆಗೆದುಕೊಂಡು ಹೋಗ್ತೀನಿ ಅಂದರೆ ಅವರಲ್ಲಿ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ಅರ್ಥ. ಯಾರು ಬೇಡ ಅಂತ ಹೇಳಿದ್ರು? ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹ ಹಕ್ಕಿದೆ. ಪ್ರಜಾಪ್ರಭುತ್ವದ ಮತ್ತು ಸದನದ ನಿಯಮಾವಳಿಯಲ್ಲಿ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು ಮತ್ತು ಸಭಾಧ್ಯಕ್ಷರಿಗೆ ಚುನಾವಣೆ ನಡೆಯುತ್ತೆ. ಚುನಾವಣೆ ಆಗಲಿ. ಆದರೆ ಬೇರೆಯವರಿಗೆ ಪಾಠ ಹೇಳೋರು ಲೋಕಸಭೆಯಲ್ಲಿ 12 ವರ್ಷದಿಂದ ಯಾಕೆ ಇವರು ಡೆಪ್ಟಿ ಸ್ಪೀಕರ್ ಮಾಡಿಲ್ಲ ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಟ್ಬಿಟ್ಟು ಮುಂದೆ ಹೋಗೋದು ಒಳ್ಳೆಯದು. ತಯಾರಿದ್ದೀವಿ. ಭ್ರಷ್ಟಾಚಾರದ ವಿಚಾರದಲ್ಲಿ ಮಾತಾಡೋಕ್ಕೆ ತಯಾರಿದ್ದೀವಿ. ಇವರೆಲ್ಲ ಎಷ್ಟು ಸತ್ಯವಂತರು, ಹರಿಶ್ಚಂದ್ರನ ಮೊಮ್ಮಕ್ಕಳು ಅಂತ ಗೊತ್ತು. ಭ್ರಷ್ಟಾಚಾರದ ವಿಚಾರದಲ್ಲಿ ಚರ್ಚೆಗೆ ಬರಲಿ, ಚರ್ಚೆ ಮಾಡ್ತೇವೆ. ಯಾರಿಗೆ ತ್ರಿವರ್ಣ ಧ್ವಜದ ಮೇಲೆ ಗೌರವ ಇರಲಿಲ್ಲ, ಯಾರು ತ್ರಿವರ್ಣ ಧ್ವಜವನ್ನು ರಿಜೆಕ್ಟ್ ಮಾಡಿದರು, ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ, ಅವರಿಗೆ ತಿರಂಗದ ತ್ರಿವರ್ಣ ಧ್ವಜದ ಬಗ್ಗೆ ಗೌರವ ಬರ್ತಕ್ಕಂಥದ್ದು ನೋಡಿದ್ರೆ ನಮಗೆಲ್ರಿಗೂ ಸಹ ಸಂತೋಷ. ಅಭಿಯಾನದಲ್ಲಿ ನಾವು ದಿನ ಮಾಡ್ತಾ ಇರ್ತೀವಲ್ಲ, ನಾವು ಯಾವುದು ಬೈದುಬಿಟ್ಟು ತ್ರಿವರ್ಣ ಧ್ವಜವನ್ನು ಇಟ್ಕೊಳ್ಳಲ್ಲ. ತ್ರಿವರ್ಣ ಧ್ವಜವನ್ನು ಒಪ್ಪದೇ ಇರೋರು ತ್ರಿವರ್ಣ ಧ್ವಜ ಒಪ್ತೀನಿ, ಅದರ ಗರ್ಗರ್ ತ್ರಿವರ್ಣ ಧ್ವಜ ತೆಗೆದುಕೊಂಡು ಹೋಗ್ತೀನಿ ಅಂದರೆ ಅವರಲ್ಲಿ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ಅರ್ಥ.